ಊರಾಗ ಲೀಡರ್ ಮಾತು ಕೇಳಂಗಿಲ್ಲ. ನೇರವಾಗಿ ರೈತರಿಗೆ ಗೊಬ್ಬರ ಸಿಗಬೇಕು, ಬೀಜ ಸಿಗಬೇಕು. ಇದ ತಾಲೂಕಿನ ರೈತರಿಗೆ ಬೇರೆ ತಾಲೂಕಿನವರಿಗೆ ಯಾರಾದರೂ ಮಾರಾಟ ಮಾಡಿದ್ರೆ ಅವ್ರ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ಗೊತ್ತಿಲ್ಲ ಹಿರೇಮಂಡಿಗಿರಿ ಒಳಗ ಯಾರು ಒಬ್ರು ಇಲ್ಲ ಅಂತ ಹೇಳಿ ನೋಡಿ ನಾವೀಗಾಗಲೇ ಹೇಳಿ ಮಾತನಾಡುವ ಹೇಳಿದೀವಿ. ಎಷ್ಟು ಗೊಬ್ಬರ ಬಂತ, DAP ಇರಲಿ, 20 ಇರಲಿ, ಮತ್ತೆ ಯಾವ್ದೇ ಇರಲಿ, ಆ ಗೊಬ್ಬರ ಬೆಲೆ ಎಷ್ಟು ಸರ್ಕಾರ ನಿಗದಿಪಡಿಸಿದ್ದು ಅದು ಬೋರ್ಡ್ ಲಿಸ್ಟ್ ಐತ್ರಿ. ಎಲ್ಲಿ ಮಾರಾಟ ಮಾಡಿದ್ರು ಅಲ್ಲಿ ಹಚ್ಚಬೇಕು, ಎಲ್ಲಾ ಕಡೆ ಹಚ್ಚಬೇಕು. ಕೃಷಿ ಅಧಿಕಾರಿಗಳ ಕಚೇರಿ ಮುಂದೆ ಹಚ್ಚಬೇಕು, ಸೊಸೈಟಿಗಳು ಸಿಗಬೇಕು. ನೇರವಾಗಿ ರೈತರಿಗೆ ಗೊಬ್ಬರ ಸಿಗಬೇಕು, ಬೀಜ ಸಿಗಬೇಕು. ಒಂದು ಆಮೇಲೆ ಎಷ್ಟು ಸ್ಟಾಕ್ ಯಾವ ಗೃಹದೊಳಗೆ ಐತಿ, ಯಾವ ಮಾರಾಟ ಮಳಿಗೆಯೊಳಗೆ ಎಷ್ಟು ನಾವು ಸಪ್ಲೈ ಮಾಡಿವಿ ಅದು ಕೂಡ ಅವ್ರಿಗೆ ಹೇಳಬೇಕು. ಆಮೇಲೆ ಇದೇ ತಾಲೂಕಿನ ರೈತರಿಗೆ ಬೇರೆ ತಾಲೂಕಿನವರಿಗೆ ಯಾರಾದರೂ ಮಾರಾಟ ಮಾಡಿದ್ರೆ ಅವ್ರ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ದಯವಿಟ್ಟು ಕೈ ಮುಗಿದ ಅಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ, ಇಲ್ಲಂದ್ರೆ ಆಗುದಿಲ್ಲ. ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ದೇಶನ ಮಾಡಿ ಆರ್ಡರ್ ಮಾಡಿ ಅವ್ರಿಗೆ ಸಭೆ ಕರೆದು ಇದನ್ನೆಲ್ಲ ಮಾಡತಕ್ಕಂಥ ಮಾಡ್ತಕ್ಕಂಥ ಕೆಲಸ ನಿಮ್ದು. ತಹಶೀಲ್ದಾರ್ ಮೇಲೆ ವಿಶ್ವಾಸ ಇಟ್ಟು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತೆಲ್ಲ ರೈತರು ಕೂಡ ಸಮಾಧಾನದಿಂದ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಈಗ ಗೊಬ್ಬರ ಬೇರೆ ತಾಲೂಕಿಗೆ ಯಾಕೆ ಹೋಗ್ತದೆ? ಈ ತಾಲೂಕಿನಾಗ 1450 ರೂಪಾಯಿ, ಆ ತಾಲೂಕಿನಾಗ 1460 ರೂಪಾಯಿ ಕೊಡ್ತಾವೆ. ಮತ್ತೆ ಅಲ್ಲಿ ಹೊಂಡು ಕೊಡ್ತೈತಿ. ರೇಟ್ ಬೋರ್ಡ್ ಮೇಲೆ ರೇಟ್ ಇರಂಗಿಲ್ಲ. ಬೋರ್ಡ್ ಮೇಲೆ ರೇಟ್ ಹಚ್ಚ್ರಿ, ಕಂಡೀಷನ್ ಆಗಿ ಸ್ಟಾಕ್ ಎಷ್ಟೈತಿ ಹೇಳ್ರಿ, ಯಾವ್ಯಾವ ಅಗ್ರೋದಾಗ ಎಷ್ಟೆಷ್ಟು ಸ್ಟಾಕ್ ಐತೆ ಅಂತ ರೈತರಿಗೆ ಹೇಳಿದ್ರೆ ಅಲ್ಲಿ ಹೋಗಿ ತಗೋತಾರ ಯಾವ ಗೊಬ್ಬರ ಐತೆ ಅಂತ ಹೇಳಿ. ಇದು ಒಂದು ಕ್ಲಿಯರ್ ಆಗ್ಲಿ ಅಂತ ಹೇಳ್ತಾನೆ. ಇನ್ನೊಂದು ಮೊನ್ನೆ ನೀವು ಡೀಲರ್ಸ್ ಕಳಿಸಿದ್ರಿ, ಅದ್ರಾಗ ಕೇವಲ ಒಂದು 10-15 ಜನ ಅಷ್ಟೇ ಬಂದಾರ. ಅಂಗಡಿಯವ್ರು ಯಾರು ಬಂದಿಲ್ಲ. ಈ ಮೀಟಿಂಗ್ ಕರೆದಾಗ ಯಾವಾಗ ಬರಲ್ಲ ಅವ್ನ ಲೈಸೆನ್ಸ್ ರದ್ದಾಗಬೇಕು. ಬೆಳಗಿನ ಟೈಮ್ ನಿಮ್ಗೆ ನಮ್ಮ ಕಡೆಗೆ ಇಷ್ಟು ಸ್ಟಾಕ್ ಐತಿ, ಇಷ್ಟಿಲ್ಲ, ನಿಮಗೆ ಮೆಸೇಜ್ ಮಾಡಿದ್ರೆ ನಾವು ನಿಮ್ಮಂತೆ ಬಂದು ಕೇಳುವಂತ ಅವಶ್ಯಕತೆ ಬೀಳಂಗಿಲ್ಲ. ನೀವ ಹೇಳ್ತೀರಿ ರೈತರಿಗೆ ಇಂತಲೇ ಸ್ಟಾಕ್ ಅಂತೀನಿ. ಮೊನ್ನೆ DC ಸಾಹೇಬ್ರು ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ರೈತರ ಮುಖಂಡರಿಗೆಲ್ಲ ಎಲ್ಲೇ ಹೇಳಿದ್ರು POS ಅಂತ ನಾವು ಮಿಷಿನ್ ಥ್ರೂ ವಿತರಣೆ ಮಾಡ್ತೀವಿ. ಡಿವೈಸ್ ಅಲ್ಲಿ ಸ್ಟಾಕ್ ಅಲ್ಲಿ ಗೊತ್ತಾಗುತ್ತೆ. ಈಗ ಯಾರು ಬೇಕಾದ್ರೆ ಯಾರು ಹೋಗಿ ಕೇಳ್ಬೋದು, ಯಾರು ಹೋಗಿ ಕನ್ನಡಿ ಇದ್ದಂಗಿದೆ. ಅದು ಅದ್ರ ಸಂಬಂಧಪಟ್ಟಂಗೆ ನಾವು 3 ಅಂಗಡಿಗಳಿಗೆ ಮೊನ್ನೆ ನೋಟಿಸ್ ಕೊಟ್ಟು ಬಂದಿವಿ. 500 ಮೆಟ್ರಿಕ್ ಟನ್ ಬಂದಿತ್ತು. ನಮ್ಮ ಕಡೆ ಮಾಹಿತಿ ಇದೆ, ಇವತ್ತು IPL ರೇಟ್ ಬಂದಿದೆ, ವಿತರಣೆ ಮಾಡ್ತಿದ್ವಿ. ಈಗ ದಯಮಾಡಿ ಎಲ್ಲ ರೈತ ಬಾಂಧವರು ಕೇಳಿದ್ರೆ, ಯಾರೇ ಅಗ್ರೋ ಕೇಂದ್ರಗಳಲ್ಲಿ ಸೊಸೈಟಿಗಳಲ್ಲಿ ಫೋನ್ ಮಾಡಿದ್ರೆ ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ, ನಾವು ವಿಸಿಟ್ ಮಾಡ್ತೀವಿ. ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ, ನಾವು 3 ಇನ್ಸ್ಪೆಕ್ಟರ್ ಇರೋದ್ರಿಂದ ಎಲ್ಲ ಊರಿಗೆ ಒಂದೊಂದ್ಸತಿ ಹೋಗಕ್ಕಾಗಿಲ್ಲ. ನಾವು ಕಾಮನ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿವಿ, ನೋಟಿಸ್ಗಳು ಕೊಡ್ತಾ ಇದೀವಿ. ಆದಾಗ್ಯೂ ಮತ್ತೆ ವಿತರಣೆ ಮಾಡ್ತಾ ಇದ್ರೆ ದಯಮಾಡಿ ನಮಗೆ ತಿಳಿಸಿ, ನಾವು ಲಿಂಕ್ ಕೊಡದ ವ್ಯವಸ್ಥೆ ನಿಮಗೆ ಮಾಡೋದಿಲ್ಲ. ಮತ್ತೆ ಹೆಚ್ಚಿನ ಮಾರಾಟಕ್ಕೂ ನಿಮಗೆ ಅವಕಾಶ ಕೊಡೋದು ಅಂತ ಅಗ್ರೋ ಕೇಂದ್ರಗಳ ಲೈಸೆನ್ಸ್ ಅನ್ನು ರದ್ದುಪಡಿಸ್ತೀವಿ. ವಾಡಿಕೆ ಮಳೆ ಸರಿಸಮಾನವಾಗಿ ಮಳೆ ಕೂಡ ಬೀಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ನಾವು ಎಲ್ಲ ಕೃಷಿ ಅಧಿಕಾರಿಗಳು ರೈತರೊಂದಿಗೆ ಈಗಾಗಲೇ ನಾವು ಬಿತ್ತನೆ ಬೀಜ ಮತ್ತು ಗೊಬ್ಬರ ಹಂಚಿಕೆ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ತಾಲೂಕಾಡಳಿತ ವತಿಯಿಂದ ಮತ್ತು ಕೃಷಿ ಇಲಾಖೆ ವತಿಯಿಂದ ತೆಗೆದುಕೊಂಡಿದ್ದೇವೆ. ನಿಮಗೆ ಮುಖ್ಯವಾಗಿ ಸಂದೇಹ ಇರೋದು, ಬೀಜ ವಿತರಣೆ ಮಾಡ್ತಕ್ಕಂಥ ವಿತರಕರಲ್ಲಿ ಲಿಂಕ್ ಮಾಡಿ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮೊದಲನೇ ಕಂಪ್ಲೇಂಟ್ ಇದೆ. ಎಲ್ಲ ರೈತರಲ್ಲಿ ಕಂಪ್ಲೇಂಟ್ ಇದೆ. ಈ ಲಿಂಕ್ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷನೇ ಏನು ಆರಂಭ ಮಾಡಿಲ್ಲ. ಅವ್ರಿಗೇನೋ ಒಂದು ಗೊಬ್ಬರದ ಒಂದು ಏನೋ ಕಂಪನಿಯಿಂದ ಏನು ವಿತರಣೆ ಆಗುತ್ತೆ DAP ಗೊಬ್ಬರ. DAP ಗೊಬ್ಬರಕ್ಕೆ ನಿಮಗೆ ಎಲ್ಲಿವರೆಗೂ ಹೆಚ್ಚಿನ ಬೇಡಿಕೆ ಇರುತ್ತೆ ಇದು ಲಿಂಕ್ ಬರುತ್ತೆ. ಸೊ ಈ ಕಾರಣಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಅನಿಸಿಕೆ. ಸೊ ಈ DAP ಗೊಬ್ಬರದ ಬೇಡಿಕೆ ಏನಿದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. DAP ಗೊಬ್ಬರ ಅಂದ್ರೆ ಏನು ಅಂತ ನನಗಿಂತ ಹೆಚ್ಚು ನಿಮ್ಗೆ ಗೊತ್ತಿದೆ. ಈ DAP ಗೊಬ್ಬರನ ನಿಮ್ಗೆ ಬೇಕು, ಹೆಚ್ಚಿಗೆ ಬೇಕು, ನಮ್ಗೆ ಅದರಿಂದಾನೇ ಇಳುವರಿ ಬರುತ್ತೆ ಅಂತಕ್ಕಂಥ ನಿಮ್ಮ ತಲೆಯಲ್ಲಿ ಸಂದೇಹ ಇರೋದ್ರಿಂದ ಕರ್ನಾಟಕ ಸರ್ಕಾರ ಈಗಾಗಲೇ DAP ಗೊಬ್ಬರದ ಪರ್ಯಾಯವಾಗಿ ರಸಗೊಬ್ಬರವನ್ನ ಬಳಕೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸ್ಯಾರ, ಆದೇಶವನ್ನು ಹೊರಡಿಸ್ಯಾರ. ಸಂಯುಕ್ತ ರಸಗೊಬ್ಬರಗಳನ್ನ ಬಳಕೆ ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಂದೇ ನಾವು ಕೃಷಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೆ
ನಿಮಗೆ DAP ಗೊಬ್ಬರವನ್ನು ಸಫಿಸಿಯೆಂಟ್ ಆಗಿ ಸಪ್ಲೈ ಮಾಡಕ್ಕೆ ನಾವು ಕೃಷಿ ಇಲಾಖೆಯವರು, ಸನ್ಮಾನ್ಯ ಶಾಸಕರು ಮತ್ತು ಸರ್ಕಾರ ಎಲ್ಲ ಸಿದ್ಧರಿದ್ದೀವಿ. ನಿಮಗೆ DAP ಗೊಬ್ಬರ ಕೊಡಿಸ್ತೀವಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಆಗಲೇ ಹೇಳಿದ್ರಿ ದರ ನಿಗದಿ ಮಾಡಿ ಬೋರ್ಡ್ ಹಾಕಿ ಅಂತ ಹೇಳಿದ್ರಣ, ಅದನ್ನು ವ್ಯವಸ್ಥೆ ಮಾಡ್ತೀವಿ. ಬೋರ್ಡ್ ಹಾಕ್ತೀವಿ, ನೀವು ಲಿಂಕ್ ತಪ್ಪಿಸಕ್ಕೂ ಆದೇಶ ಮಾಡ್ತೀವಿ. ಮಸೂದೆಲ್ಲ ನಂಬರ್ ಕೊಟ್ಟಾರ, ನಾವೆಲ್ಲ ರೈತರೊಂದಿಗೆ ಇದ್ದೀವಿ. ನೀವು ಎಲ್ಲರೊಂದಿಗೂ ದಿನನಿತ್ಯ 24/7 ವರ್ಕ್ ಮಾಡ್ತೀವಿ. ನಾವು ಯಾರು ಯಾವುದೇ ಕಾರಣಕ್ಕೂ ಮೊಬೈಲ್ ಸ್ವಿಚ್ ಆಫ್ ಮಾಡಲ್ಲ. ಯಾಕಂದ್ರೆ ಟೆಸ್ಟ್ ಮಾಡ್ಬೋದು, ಹಂಗೆ ರಾತ್ರಿ 12 ಟೆಸ್ಟ್ ಮಾಡಿಲ್ಲ. ದಯವಿಟ್ಟು ನಮ್ಮ ಚಿಕ್ಕವನ ತಾಲೂಕು ಹಾವೇರಿ ಜಿಲ್ಲೆ ಒಳಗೆ ನಾನು ತಹಶೀಲ್ದಾರ್ ಆಗಿ ಬಂದ ನಂತರ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಾ ರೈತರ ಕೆಲಸ, ಸಾರ್ವಜನಿಕರ ಕೆಲಸದೊಳಗೆ 2ನೇ ಸ್ಥಾನ ತೆಗೆದುಕೊಂಡಿದ್ದೀನಿ. ತಾಲೂಕು ಆಡಳಿತ ನಾನು ಗಾಡಿ ಒಳಗಿದ್ದಾಗ 2ನೇ ಸ್ಥಾನ ಇತ್ತು, ಅದ್ರ ಸೈಡ್ ಹೊಡೆದು ಸಿದ್ದರಾಮ 2ನೇ ಸ್ಥಾನ ತಗೊಂಡ್ಬಂದಿನಿ. ನನ್ನ ಉದ್ದೇಶ, ಸನ್ಮಾನ್ಯ ಶಾಸಕರ ಉದ್ದೇಶ, ಈ ತಾಲೂಕನ್ನ ಪ್ರಥಮ ಸ್ಥಾನ ತಗೊಂಡ್ಬರ್ಬೇಕಂತ ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ ಬೀಜ ಗೊಬ್ಬರ ವಿತರಣೆ ಕೂಡ ಬಹಳ ಒಂದು ಮುಖ್ಯವಾದ ಅಂಶ. ಯಾಕಂದ್ರೆ ಈಗಾಗಲೇ ಮುಂಗಾರು ಹಂಗಾಮ ಬೇಗ ಸ್ಟಾರ್ಟ್ ಆಗಿದೆ, ರೈತರು ಖುಷಿಲಿದ್ದಾರೆ. ಈಗಾಗಲೇ ಬಿತ್ತನೆ ಬೀಜ ಸ್ಟಾರ್ಟ್ ಮಾಡ್ಯಾರ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ರಿ. ತಾಲೂಕು ಆಡಳಿತದಿಂದ ಎಲ್ಲ ಬೀಜ ಗೊಬ್ಬರನ ಈಗಾಗಲೇ ತೆಗೆದುಕೊಂಡು ಹೋಗ್ರಿ. ಯಾಕಂದ್ರೆ ಮುಂದೆ ಮಳೆ ಬಹಳ ಬೀಳ್ತಾ ಇದೆ, ಮತ್ತೆ ಅವಾಗ ಎಲ್ಲ ಫ್ರೆಶ್ ಆಗಬೇಡ, ಇದೆ ತೆಗೆದುಕೊಂಡು ಹೋಗಿ. ನಿಮ್ ಜೊತೆ ನಾವು 24/7 ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಹೇಳ್ತಾ ನಮ್ಮೆಲ್ಲ ರೈತ ಬಾಂಧವರಿಗೆ ನಾನು ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಈ ಒಂದು ಮನವಿ ಸ್ವೀಕರಿಸಿ ತಮ್ಮೆಲ್ಲರೂ ನಮಸ್ಕಾರಗಳನ್ನು ತಿಳಿದು ಎಲ್ಲರೂ ನಮಸ್ಕಾರಗಳು.